ಕಾವ್ಯ ಎನ್.ಕೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. ಸರ್, ಇದು ನಾಲ್ಗೆಲಿ ಮಧ್ಯ ಸ್ಟಮಕ್ ಮತ್ತೆ ಸ್ಪ್ಲೀನ್ ಜಾಗದಲ್ಲಿ ಯೆಲ್ಲೋ ಕಲರ್ ಕೊಟ್ಟಿತ್ತು ಅಂದ್ರೆ ಅವ್ರಿಗೆ ಹೀಟ್ ಆಗಿರುತ್ತಲ್ಲ ಸರ್. ಎಸ್. ಅದಕ್ಕೆ ಅವ್ರಿಗೆ ಲಿವರ್ ಒನ್ ಕೊಡ್ಬೋದಾ ಸರ್? ಅಂದ್ರೆ ಎಸ್, ಅವ್ರಿಗೆ ಕೊಡ್ಬೋದು. ಶೋಲ್ಡರ್ ಪೇನು ಇದೆ ಮತ್ತೆ ಲೋಯರ್ ಬ್ಯಾಕ್ ಪೇನು ಇದೆ ಸರ್. ಬೆಸ್ಟ್ ಆಗಿ ವರ್ಕ್ ಆಗಿದೆ. ಅದಕ್ಕೆ ಕೊಡ್ಬೋದಾ ಅಂತ ಒಂದು ಡೌಟ್ ಇತ್ತು ಸರ್, ಅದಕ್ಕೆ ಕೇಳಿದ್ದು. ಕೊಟ್ಟು ಎರಡು ಗ್ರೀನ್ ಕಾರ್ ಹಾಕಿ, ಬೋತ್ ಇಂಡೆಕ್ಸ್ ಫಿಂಗರ್ ಬಿಲೋ ದ ನೇಲ್. ಓಕೆ ಸರ್, ಅಂದ್ರೆ ಇವಾಗ ಆರ್ಗನ್ ಇದ್ರಲ್ಲೇ ಫಸ್ಟ್ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಹೇಳಿದ್ರಲ್ಲ ಸರ್. ಅಂದ್ರೆ ಹ್ಮ್ ಇವಾಗ ಸ್ಟಮಕ್ ತೊಂದರೆ ಇದಾಗಿದ್ರೆ ಸ್ಟಮಕ್ ಲಿವರ್ ಫಸ್ಟ್ ಒನ್ ಅನ್ನ ಟ್ರೀಟ್ಮೆಂಟ್. ಟೋನಿಫೈ ಮಾಡಿ, ಸ್ಟಮಕ್ 36 ಅನ್ನ ಪ್ರೆಸ್ ಮಾಡಿ. ಸ್ಟಮಕ್ ಹೀಟು ಕಮ್ಮಿ ಆಗುತ್ತೆ, ಲಿವರ್ ಹೀಟ್ ಅನ್ನ ಕಮ್ಮಿ ಆಗುತ್ತೆ. ಹಾ ಸರ್, ಅಂದ್ರೆ ಇವಾಗ ತೊಂದ್ರೆ ಇದ್ರೆ ಫಸ್ಟ್ ಆರ್ಗನ್ ಇದಕ್ಕೆ ಕೊಡ್ಬೇಕಾ ಇಲ್ಲ ಅಂದ್ರೆ ಅದ್ರದ್ದು ಕಂಟ್ರೋಲರ್ ಕೊಡ್ಬೇಕಾ ಸರ್? ಹಾ, ಇವಾಗ ಆರ್ಗನ್ ತೊಂದರೆ ಆಗಿದ್ದು ಡ್ಯೂ ಟು ಕಂಟ್ರೋಲ್ ಇಂದ ಆಗಿತ್ತಂದ್ರೆ ಕಂಟ್ರೋಲ್ ಕೊಡಿ. ಆರ್ಗನ್ ಇಂದಾನೆ ತೊಂದರೆ ಆಗಿತ್ತಂದ್ರೆ ಅದಕ್ಕೆ ಕೊಡಿ. ಓಕೆ ಸರ್. ಇಲ್ಲ ಗೊತ್ತಾಗ್ತಾ ಇಲ್ಲ, ಒಂದ್ ಪಾಯಿಂಟ್ ಕೊಡಿ, ಅದ್ರ ಜೊತೆಗೆ ಸ್ಟಮಕ್ 36 ಮಾಡಿ. ಸ್ಟಮಕ್ನು ಕೂಲ್ ಆಗುತ್ತೆ, ಲಿವರ್ನು ಕೂಲ್ ಆಗುತ್ತೆ, ಫಾಸ್ಟ್ ಆಗಿ ರಿಸಲ್ಟ್ ಬಂದ್ಬಿಡುತ್ತೆ. ಸರ್, ಗೊತ್ತಾಯ್ತಾ? ಅಂದ್ರೆ ಇನ್ನೊಂದು ನಾನು ನಿಮ್ಮ ಹತ್ರ ಕೇಳ್ಬೇಕು ಅಂದ್ರೆ ಆ ಇದು ಸರ್, ನನ್ಗೆ ಸ್ವಲ್ಪ ಸ್ವಲ್ಪ ಭಯ ಜಾಸ್ತಿ ಇದೆ ಸರ್. ಹ್ಮ್ ಹ್ಮ್ ಅಂದ್ರೆ ಸ್ವಲ್ಪ ಒಂದು ಹುಲ್ಲಿ ತರ ಇದಾದ್ರೂನು ಭಯ ಆಗ್ಬಿಡುತ್ತೆ ಸರ್. ಹ್ಮ್ ಏನಾದ್ರೂ ಒಂದ್ ಸೌಂಡ್ ಆದ್ರೂನು ಭಯ. ಅಂದ್ರೆ ಇತ್ತೀಚೆಗೆ ನಾನು ಈ ತರ ಟ್ರೀಟ್ಮೆಂಟ್ ಕೊಡಕ್ ಸ್ಟಾರ್ಟ್ ಆದ್ಮೇಲೆ, ಅಂದ್ರೆ ಮುಂಚೆನೂ ಸ್ವಲ್ಪ ಇತ್ತು, ಇವಾಗ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಸರ್ ಭಯ ಭಯ. ಹ್ಮ್ ಡೇಟ್ ಆಫ್ ಬರ್ತ್ ಏನಿದೆ? ಡೇಟ್ ಆಫ್ ಬರ್ತ್ 26/1/1994 ಸರ್. 26 ಅಂತಂದ್ರೆ 8 ಬರುತ್ತೆ, 1 ಅಂದ್ರೆ 1 ಬರುತ್ತೆ. ಲಾಸ್ಟ್ ಇಯರ್ 5 ಬರುತ್ತೆ ಸರ್. ಇಯರ್ ಏನ್ ಬರುತ್ತೆ? 1994. 1984. 1994. 94. ಹಾ ಸರ್. 1994. ಹೌದು ಸರ್. 94 ಅಂದ್ರೆ 5 ಬರುತ್ತೆ, 5 ಹೌದಲ್ವಾ? ಬರುತ್ತೆ ಸರ್. ಹೌದು ಸರ್. ಟೋಟಲ್ ಮಾಡಿದಾಗ 5 ಬರುತ್ತೆ. ಹೌದು ಸರ್. ನೀವು ನಂಬರ್ 2 ಡಾರ್ಕ್ ಬ್ಲೂ ಕಲರ್ ಅನ್ನ ಲಿವರ್ ರಿಫ್ಲೆಕ್ಸ್ ಗೆ ಮಾಡಿ. ಹಾ ಸರ್, ಹಾಕೊಂಡಿದ್ದೆ, ಬಟ್ ಆದ್ರೂನು ಅದು ಇನ್ನ ಜಾಸ್ತಿ ಆಗ್ತಾನೆ ಇದೆ ಸರ್. ನಂಬರ್ 2 ಡಾರ್ಕ್ ಬ್ಲೂ ಸಾಕಾಗ್ತಾ ಇಲ್ಲ, ಹಾ, ಅಂದ್ರೆ ಮೈಂಡ್ ಹೌದಲ್ವಾ? ಪಿಂಕ್ ಕಲರ್ ಹಾಕೋತಾ ಇದೀನಿ ಸರ್ ಮೈಂಡ್ ಇದಕ್ಕೆ. ಹ್ಮ್ 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 ಅಂದ್ರೆ ಹಳೆ ನೆನಪುಗಳು ಒಂಥರ ಬರ್ತಾನೆ ಇದೆ ಸರ್ ಕಂಟಿನ್ಯೂಸ್ ಆಗಿ. ಇವಾಗ 1 ಮಂತ್ ಇಂದ ಈ ತರ ಆಗ್ಬಿಟ್ಟಿದೆ ಸರ್. ಹಳೆ ನೆನಪುಗಳು ಬರ್ತಾ ಇವೆ. ಹೌದು ಸರ್. ಹ್ಮ್ ಸರಿ. ನೀವು ನಂಬರ್ 9 ಅನ್ನ ವೈಟ್ ಕಲರ್ ಅಲ್ಲಿ ಬ್ಲ್ಯಾಕ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು, ಹಾ ಸರ್. ಬ್ಲ್ಯಾಕ್ ಅಲ್ಲಿ ಇರಬೇಕು, ಇದು ಬ್ಯಾಕ್ ಗ್ರೌಂಡ್ ಬ್ಲ್ಯಾಕ್ ಇರಬೇಕು, ಅದ್ರ ಒಳಗಡೆ 9 ಇರಬೇಕು, ಗೊತ್ತಾಯ್ತಾ? ಹಾ ಸರ್. 9 ವೈಟ್ ಕಲರ್ ಅಲ್ಲಿ ಇರ್ಬೇಕು. ಇವಾಗ ನೋಡಿ, ನಿಮ್ದು ಬ್ರೌನ್ ಕಲರ್ ಒಳಗಡೆ ವೈಟ್ ಇದೆ ಅಲ್ವಾ? ಅದೇ ತರ ಹೌದೌದು ಸರ್. 9 ಬ್ಲ್ಯಾಕ್. ಬ್ಯಾಕ್ ಗ್ರೌಂಡ್ ಬ್ಲ್ಯಾಕ್ ಇದ್ಬಿಟ್ಟು 9 ವೈಟ್ ಕಲರ್ ಅಲ್ಲಿ ಇರ್ಲಿ. ಇದನ್ನ 15 ದಿನಗಳ ಕಾಲ ಮಾಡಿ. ಮತ್ತೆ ಇವಾಗ ಇದೊಂದು ಮರ್ಮ ಹೇಳಿದ್ನಲ್ವಾ? ಹಾ ಸರ್. ಈ ಮರ್ಮವನ್ನ ಮಾಡಿ. ಅಂದ್ರೆ ನಾನ್ ಮರ್ಮ ಕ್ಲಾಸ್ ನೋಡಿಲ್ಲ ಸರ್. ಅಧಿಪತಿ ಮರ್ಮ 11:30 ಕ್ಲಾಸ್ ಅನ್ನ ಕೇಳಿ ಒಂದ್ಸಲ, ಲೈವ್ ಅಲ್ಲಿ ಇದ್ದು ಅಪ್ಲೋಡ್ ಹಾ ಮಾಡಿದೀವಿ. ಸರ್. ಯಾರು ಇನ್ನು ಕ್ಲಾಸ್ ಕೇಳಿಲ್ಲ ಅವೆರಡು ಅಂತಂದ್ರೆ ಅವೆರಡು ಕ್ಲಾಸ್ ಕೇಳ್ತಾ ಬನ್ನಿ, ಗೊತ್ತಾಗುತ್ತೆ. ಸರಿನಾ? ಸರ್, ಓಕೆ ಅಮ್ಮ, ಥ್ಯಾಂಕ್ ಯು. ಮಾಡ್ತಾ ಬನ್ನಿ. ಫುಡ್ಡು. ವಿಂಡ್ ಖಾರ, ಹುಳಿ, ಉಪ್ಪು, ಮಸಾಲೆ ತಿನ್ನಿ. ಅಂಜಿಕೆ ಯಾಕೆ ಬರುತ್ತೆ? ವಿಂಡ್ ರಿಲೇಟೆಡ್ ತಿನ್ಬೇಕು. ಯಾವಾಗ ನಿಮ್ಗೆ ಅಂಜಿಕೆ ಬರ್ತಾ ಇದೆ, ಹೊರಗಡೆ ಹೋಗ್ಲಿಕ್ಕೆ ಭಯ ಪಡ್ತಾ ಇದೀರ ಅಂದ್ರೆ ನಿಮ್ ಹತ್ರ ವಿಂಡ್ ಇಲ್ಲ, ಹೌದಲ್ವಾ? ವಿಂಡ್ ಇಲ್ಲ ಅಂದ್ರೆ ಇನ್ನೊಬ್ರು ಆಳ್ತಾರೆ ನಿಮ್ ಮೇಲೆ, ಅಂಜಿಕೆ ಭಯ ಪಡಿಸಿ, ನಾನಿಲ್ಲ ಅಂದ್ರೆ ಯಾರು ಇಲ್ಲ, ನಾನೇ ಎಲ್ಲ ಅಂತೇಳಿ ಭಯ ಪಡಿಸ್ತಾ ಇರ್ತಾರೆ. ನಿಮ್ ಹತ್ರ ವಾಯು ತತ್ವ ಇತ್ತಂದ್ರೆ, ನೀನೇನ್ ಬಿಡಪ್ಪ, ನನ್ನ ಹತ್ರ ಶಕ್ತಿ ಇದೆ, ನಾನು ಬೆಳ್ಕೊಂತೀನಿ ಅಂತೇಳಿ ಬೆಳಿತೀರಾ. ಅದೇ ನಿಮ್ ಹತ್ರ ವಿಂಡ್ ಇಲ್ಲಪ್ಪ ಅಂದ್ರೆ ಅದು ಅವ್ರಿಗೆ ಶಕ್ತಿ ಆಗಿಬಿಡುತ್ತೆ, ಬಡ್ಸ್ಕೊಂಡ್ ಬಿಡ್ತಾರೆ ನಿಮ್ಮನ್ನ, ಹೌದಲ್ವಾ? ಹಾಗಾಗಿ ವಿಂಡ್ ಅನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. ಯಾರೇ ಏನೇ ಮಾಡಿದ್ರು ಕೂಡ ನೀನಿಲ್ಲ ಅಂದ್ರೂ ಕೂಡ ಜಗತ್ ನಡೆಯುತ್ತ ಅಂತೇಳಿ ಮುಂದೆ ಹೋಗ್ತೀರಾ, ಹೌದಲ್ವಾ? ವಿಂಡಿನ ಅವಶ್ಯಕತೆ ಬೇಕು. ವಿಂಡಿನ ಅವಶ್ಯಕತೆ ಬಿತ್ತು ಅಂತಂದ್ರೆ, ನಿಮ್ಮ ಹತ್ರ ಬಂತು ಅಂದ್ರೆ ಇನ್ನೊಬ್ರು ನಿಮ್ಮನ್ನ ದುರುಪಯೋಗ ಪಡಿಸ್ಕೊಳ್ಳಲ್ಲ. ನಿಮ್ಗ್ ನೀವೇ ಬೆಳಿತೀರಾ, ನಿಮ್ಗ್ ನೀವೇ ಶಕ್ತಿಯಾಗಿ ನಿಂತ್ಕೊಂತೀರಾ. ಹಾಗಾಗಿ ಒಂದು ಶಕ್ತಿಯನ್ನ ವಿರೋಧಿಸ್ಬೇಕು, ಶಕ್ತಿಯಿಂದ ಹೊರಗಡೆ ಬರಬೇಕು. ಒಂದು ಆಂಗ್ಸೈಟಿ, ಒಂದು ಡಿಪ್ರೆಷನ್ ಮಾಡ್ತಿರ್ತಾರೆ ಹಿಂದ್ಗಡೆ ಕೂತ್ಕೊಂಡು, ಅದರಿಂದ ಹೊರಗಡೆ ಬರ್ಬೇಕಪ್ಪ ಅಂತಂದ್ರೆ ನಂಬರ್ 2 ಡಾಕ್ಟ್ರು ನಿಮ್ಮ ಹತ್ರ ಯಾವಾಗ
ವಾಯು ಇತ್ತ ಅಂದ್ರೆ ಏನೇ ತೊಂದರೆ ಬರ್ಲಿ, ಏನೇ ಪ್ರಾಬ್ಲಮ್ ಬರ್ಲಿ, ಬೆಸ್ಟ್ ಆಗಿ ಸೊಲ್ಯೂಷನ್ ತಗೊಂಡ್ಬಿಟ್ಟು ಮುನ್ನುಗ್ತೀರಾ. ಹೌದಲ್ವಾ? ನೋಡಿ, ವಾಯು ಇಲ್ಲೇ ಕೂತ್ಕೊಳ್ಳಲ್ಲ, ಹಾಗೆ ಮುಂದೆ ಹೋಗ್ತಾನೆ ಇರುತ್ತೆ. ಅದೇ ತರ ನೀವೆಲ್ಲಾ ನುಗ್ಗಿ ಮುಂದೆ ಹೋಗ್ಬೇಕಂದ್ರೆ ನಿಮ್ಮ ದೇಹದಲ್ಲಿ ವಾಯು ತತ್ವ ಹೇರಳವಾಗಿರ್ಬೇಕು. ಹಾಗಾಗಿ ವಾಯುವನ್ನ ಮೇಂಟೈನ್ ಮಾಡ್ತಾ ಬನ್ನಿ.